ಹೊನ್ನಾಳಿ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಜೆ.ಕೆ. ಸುರೇಶ್ ಕಾಂಗ್ರೆಸ್, ಜೆಡಿಎಸ್, ಸಮಾಜವಾದಿ ಪಕ್ಷ ಸೇರಿದಂತೆ ಎಲ್ಲ ಪಕ್ಷ ಅಡ್ಡಾಡಿಕೊಂಡು ಕೊನೆಗೆ 2020ರಲ್ಲಿ ಬಿಜೆಪಿಗೆ ಬಂದಿದ್ದು, ಆತ ಬಿಜೆಪಿಗೆ ಬಂದಿದ್ದು ಪಕ್ಷ ಸಂಘಟನೆ ಮಾಡಲು ಅಲ್ಲ, ಬದಲಾಗಿ ಭ್ರಷ್ಟಾಚಾರ ಮಾಡಲು ಎಂದು ಹೊನ್ನಾಳಿ ಮಂಡಲದ ಮಾಜಿ ಅಧ್ಯಕ್ಷ ಎ.ಬಿ. ಹನುಮಂತಪ್ಪ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆ.ಕೆ. ಸುರೇಶ್ ಓರ್ವ ಅವಕಾಶವಾದಿಯಾಗಿದ್ದು ಪಕ್ಷದ ಸಿದ್ಧಾಂತ ಯಾವುದೂ ಇಲ್ಲ, ಅಧಿಕಾರದಲ್ಲಿದ್ದವರನ್ನ ಓಲೈಸಿಕೊಂಡು ಗುತ್ತಿಗೆ ಕಾಮಗಾರಿ ಮಾಡುವುದೇ ಇವರ ದಂಧೆಯಾಗಿದೆ ಎಂದರು. ಎಂಪಿ ರಮೇಶ್ ಜೊತೆಗೂಡಿ ಒಂದೇ ಕಾಮಗಾರಿಗೆ 2-3 ಬಿಲ್ ಮಾಡಿಸಿಕೊಳ್ಳುವಂತಹ ಇಂಥವರಿಂದ ನಮ್ಮ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಎಂದರು. ರೇಣುಕಾಚಾರ್ಯರಿಗೆ ಗುತ್ತಿಗೆದಾರರಿಂದ ಕಮಿಷನ್ ಸಂಗ್ರಹಿಸಿಕೊಡುವಂತಹ ಏಜೆಂಟ್ ಜೆ.ಕೆ. ಸುರೇಶ್ ಈಗಲೂ ನ್ಯಾಮತಿ ಪೊಲೀಸ್ ಠಾಣೆಯ ರೌಡಿ ಲಿಸ್ಟ್ನಲ್ಲಿರುವ ಆತ ಎಂದು ಆರೋಪಿಸಿದರು. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗುವುದಕ್ಕಿಂತ ಮುಂಚೆ ರೇಣುಕಾಚಾರ್ಯ ಕಾಂಗ್ರೆಸ್ಗೆ ಹೋಗಲು ಶಿವಮೊಗ್ಗದ ಸರ್ಕಿಟ್ ಹೌಸ್ ಹಾಗೂ ಹೊನ್ನಾಳಿ ಅವರ ನಿವಾಸದಲ್ಲೇ ಸಭೆ ಮಾಡಿದ್ರು ಎಂದ ಅವರು, ಸುರೇಶ್ ಎಂದರೆ ಎನ್ಆರ್ಇಜಿ, ಸುರೇಶ್ ಎಂದರೆ ಭ್ರಷ್ಟಾಚಾರ ಎಂದು ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಎಂದರಲ್ಲದೆ, ಏನೂ ಇಲ್ಲದೆ ಇರೋನು 10 ಕೋಟಿ ಮನೆ ಕಟ್ಟಿದ್ದು ರೇಣುಕಾಚಾರ್ಯ ಅವರ ಸಹೋದರ ಎಂಪಿ ರಮೇಶ್ ಹಾಗೂ ಸುರೇಶ್ ಸೇರಿಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಾಂತರಾಜ್ ಪಾಟೀಲ್, ಕೆವಿ ಚೆನ್ನಪ್ಪ, ಏಕನಳ್ಳಿ ಜಗದೀಶ್, ಅವಿನಾಶ್, ದೇವರಾಜ್ ಸೇರಿದಂತೆ ಮತ್ತಿತರರಿದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಮೊನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೆ.ಕೆ. ಸುರೇಶ್ ಅವರು, ಜೆ.ಕೆ. ಸುರೇಶ್ ಅಂದರೆ ಎಲ್ಲ ಪಕ್ಷ, ಕಾಂಗ್ರೆಸ್ ಪಕ್ಷ, ಜೆ.ಡಿ.ಎಸ್ ಇರ್ಬೋದು, ಕೆ.ಸಿ.ಪಿ ಇರ್ಬೋದು, ಸಮಾಜವಾದಿ ಇರ್ಬೋದು, ಮತ್ತು ಕಾಂಗ್ರೆಸ್ ಇರ್ಬೋದು, ಎಲ್ಲ ಪಕ್ಷನೂ ಅಡ್ಡಾಡ್ಕೊಂಡು ಕೃಷ್ಣಮೂರ್ತಿ ಸೋತ ನಂತರ ಪಕ್ಷಕ್ಕೆ ಬಂದಂಥವ್ರು 2020ರಾಗೆ ಪಕ್ಷಕ್ಕೆ ಬಂದರು. ಪಕ್ಷಕ್ಕೆ ಬಂದ್ರೆ ಅವ್ರು ಬಂದಮೇಲೆ ಸೋತಿದ್ದಾರೆ ಬಿಡ್ರಿ. ಯಾವತ್ತೂ ಅವರು ಪಕ್ಷದ ಕೆಲಸ ಮಾಡೋಕ್ಕೆ ಬರಲಿಲ್ಲ. ರೇಣುಕಾಚಾರ್ಯವರ ಸಹೋದರನ ಪಾರ್ಟ್ನರ್ ಆಗಿ ಕೆಲಸ ಮಾಡ್ಕೊಂತ ಬಂದರು, ಕಾಂಟ್ರಾಕ್ಟ್ ಮಾಡ್ಕೊಂತ ಬಂದು, ಅದ ನಂತರ ಕಾಂಟ್ರಾಕ್ಟ್ರಲ್ಲಿ ಗುತ್ತಿಗೆದಾರನೆಲ್ಲ ಕಾಂಟ್ಯಾಕ್ಟ್ ಇತ್ತಲ್ಲ, ಗುತ್ತಿಗೆದಾರ ಹತ್ರನ ಎಲ್ಲ ಪರ್ಸೆಂಟೇಜು ರೇಣುಕಾಚಾರ್ಯ ಸಹೋದರ MP ರೇಣುಕಾಚಾರ್ಯ ರಮೇಶು ಇವರು, ಮತ್ತು ನಂತರ MP ರೇಣುಕಾಚಾರ್ಯ ಅವರಿಗೆ ಪರ್ಸೆಂಟೇಜನ್ನು ತಂದುಕೊಡೋ ವ್ಯವಸ್ಥೆಗೆ ಅದಕ್ಕೆ ಇಟ್ಕೊಂಡಿದ್ರು ಇವ್ರನ್ನ ಬ್ರೋಕರ್ ಕೆಲಸಕ್ಕೆ. ಇವತ್ತು NREG ಅಂತಂದರೆ ಹೊನ್ನಾಳಿ ತಾಲೂಕಿನಲ್ಲಿ ಹೈಯೆಸ್ಟು ಭ್ರಷ್ಟಾಚಾರ ಮಾಡಿದ್ದಾನೆ ಅಂದರೆ ಜೆ.ಕೆ. ಸುರೇಶ್. ಈಗ ಹೋಗ್ರಿ, ಅವನು 2 ಎಕರೆ ಜಮೀನಿಲ್ಲ, ಅವ್ನು ಬಂದು ಹೊನ್ನಾಳಿ ಬಂದನು 10 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾನೆ. ಜೆ.ಕೆ. ಅಂದರೆ NREG ಒಂದು ಕಾರ್ಯಕ್ರಮ, ಅದು ಒಂದು ಇದನ್ನ ಹಾಕೋದು, ಕ್ರಿಯೋಜನೆ ಹಾಕೋದು, ಮತ್ತು ಅದ್ರ ಮೇಲೆ ಮತ್ತೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರು ಅನುದಾನ, ಈ ಥರ ನಾವು ಮಾಹಿತಿ ಹಕ್ಕಿಗೆ ಕೊಟ್ಟಿದ್ದೇವೆ. ಅದನ್ನ ತಗೊಂಡು ನಿಮಗೆ ಡೀಟೇಲ್ಸು ಯಾವ ಕಾಮಗಾರಿಗೆ 2 ಕಾಮಗಾರಿ ಬಿಲ್ ಮಾಡ್ಕೊಂಡಾರೆ ಅಂತೇಳಿ ಅವ್ರ ಅವಧಿಯಲ್ಲಿ ನಾವು ತಗೊಂಬಂದು ಅದು ಪ್ರೂಫ್ ಸಮೇತ ಇಡ್ತೀವಿ. ಆ ಥರ ಭ್ರಷ್ಟಾಚಾರ ಮಾಡಿ ಇವತ್ತು ಕಾಮಗಾರಿ ಮಾಡಿ ಅವನು ಅಷ್ಟೆಲ್ಲ 10 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾನೆ. ಅದ್ರ ಜೊತೆಗೆ ಪಕ್ಷದ ನಿಷ್ಠೆಯಿಂದ ಯಾರಿಗೂ ಕೆಲಸ ಮಾಡಿಲ್ಲ ಅವರು. ಅದೇ 2008ರಲ್ಲಿ ನಾನು ಮಂಡಲ ಅಧ್ಯಕ್ಷ, ಅವಾಗ ರೇಣುಕಾಚಾರ್ಯ ಗೆದ್ದರು. 2ನೇ ಅವಧಿಗೆ ಬಂದಾಗ ಇವರು ಕಾಂಗ್ರೆಸ್ನಾಗಿದ್ದು ಈ ಜಯಲಕ್ಷ್ಮಿ ಫೋಟೋ, ಕಿಶ್ ಕೊಡೋ ಫೋಟೋನ ಎಲ್ಲ ಬೀದಿಯಲ್ಲೇ ಹುಡುಗರು ಕರ್ಕೊಂಡು ಹಂಚಿ, ಆಮೇಲೆ ಬೀದಿ ಹಂಚಿ ಮತ್ತು ಎಲ್ಲ ಮನೆಗಳಿಗೆ ಮುಟ್ಸೋವಂಥ ವ್ಯವಸ್ಥೆ ಮಾಡಿದರು. ಇದೇ ಗನಂದಾರಿ ಕೆಲಸ ಮಾಡಿದ್ರು, ಇದೇ ಜೆ.ಕೆ. ಸುರೇಶ್. ಅದು ರೇಣುಕಾಚಾರ್ಯಗೆ ಗೊತ್ತೈತಿ, ನನ್ನ ಫೋಟೋ ಹಂಚಿನ ಜೆ.ಕೆ. ಸುರೇಶ್ ಅಂತ. ಅದ್ರ ನಂತರ ಇವರೇನು ಇದೆಲ್ಲ ಕಾಂಟ್ರಾಕ್ಟು. ಮತ್ತು ನ್ಯಾಮತಿ ಸ್ಟೇಷನ್ನೇ ಇವತ್ತು ಹೋದರೆ ಫಲಕ ಐತಿ, ನಾವು ಫೋಟೋ ಹೊಡ್ಕೊಂಬರಕ್ಕೆ ಕಳ್ಸೋಣ ಅಂದರೆ ಅವಕಾಶ ಆಗಲಿಲ್ಲ. ರೌಡಿ ಲಿಸ್ಟು ಫಲಕ ಇದರಲ್ಲೈತಿ. ಅಂಥ ಕೆಲಸ ಮಾಡ್ಕೊಂತ ಬಂದ್ರು ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರು, ನಾವು ಪಕ್ಷದಲ್ಲಿ ಎಲ್ಲ ಜವಾಬ್ದಾರಿ ಇದ್ದು ರೇಣುಕಾಚಾರ್ಯ ಜೊತೆಗೆ ಹೆಗಲು ಕೊಟ್ಟಂಥ ಕಾರ್ಯಕರ್ತರು ಏನೋ ಒಂದಿಷ್ಟಕ್ಕೆ ಏನೋ KGP BJP ಅಂತಲ್ಲ, ಪಕ್ಷ ಅಂತ ಇದ್ದಾರೆ ಅಷ್ಟೇ. ನಾವು ಪಕ್ಷ ಅಂತ ಇವ್ರು ಎಲ್ಲಿ ಅವಕಾಶ ಮಾಡ್ಕೊಳಕ್ಕೆ ಬಂದ್ರವರು, ಏನೇನು ಅವಕಾಶ ಮಾಡ್ಕೊಂಡ್ರು ಅದನ್ನು ನಗ್ತಾ ಇದಾರೆ ಜನ. ಅವಕಾಶ ಮಾಡ್ಕೊಂಡ್ರೆ ಜೆ.ಕೆ. ಸುರೇಶ್ ಇವ್ರಿಗೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅಂತೇಳಿ ಅಲ್ಲಿ ಆ ಪ್ರೆಸ್ ಮೀಟಿಂದ ಎಲ್ಲ ನೋಡಿ ನಗ್ತಾ ಇದ್ದಾರೆ. ಅಂತಾನು ನಮಗೆ ಬುದ್ಧಿ ಹೇಳೋದು ಬೇಡ. ಇವತ್ತಿಗೂ ಎಲ್ಲ ಗುತ್ತಿಗೆದಾರರಿಂದ ಕಮಿಷನ್ ಕೊಡೋಕ್ಕೆ, ಕಮಿಷನ್ ಇಸ್ಕೊಂಡು ಕೊಡೋಕ್ಕೆ, ಮತ್ತು ಅದ್ರ ಜೊತೆಗೆ ಇವೆಲ್ಲ ಏನು ಬ್ರೋಕರ್ ಕೆಲಸಗಳು ಎಲ್ಲ ಕೆಲಸಕ್ಕೂ ಅವ್ನು ಇಟ್ಕೊಂಡ್ರೆ, ಪಕ್ಷದ ಸಂಘಟನೆ ಇಟ್ಕೊಂಡಲ್ಲ. ಈಗ ನಮ್ಮ ಬಗ್ಗೆ ಪ್ರೆಸ್ ಮೀಟ್ ಮಾಡಕ್ಕೆ ಬರ್ತಾರೆ ಅಲ್ಲ. ರೇಣುಕಾಚಾರ್ಯ ಹೋಗಿಲ್ಲ, ಜೆ.ಕೆ. ಅದು ಐಬಿಯಲ್ಲಿ ಸರ್ಕಿಟ್ ಹೌಸು ಶಿವಮೊಗ್ಗ, ಅಲ್ಲಿ ಮೀಟಿಂಗ್ ಮಾಡಿದ್ವಿ.
ಅವು ಕರೆದಿದ್ರು ನಮ್ಮನ್ನ ಚೆನ್ನಪ್ಪರು. ನಾವು MP ಎಲೆಕ್ಷನ್ಗಿಂತ ಮುಂಚೆ ಅಂದರೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಆಗಕ್ಕಿಂತ ಮುಂಚೆ ಮೀಟಿಂಗ್ ಕರೆದಿದ್ದು. ಎಲ್ಲಿ? ಸರ್ಕ್ಯೂಟ್ ಹೌಸಲ್ಲಿ. ಸರ್ಕ್ಯೂಟ್ ಹೌಸಲ್ಲಿ ಕರೆದ್ರು. ಆಮೇಲೆ ಅವ್ರ ಮನೇಲಿ ಕರೆದ್ರು ರೇಣುಕಾಚಾರ್ಯ ಅವರು. ಅದು 4-5 ಸರಿ ಒಪ್ಸೋಕ್ಕೆ ನೋಡಿದ್ರು ನಮಗೆ. ಇನ್ನೇ ನಾವು ನೀವೇನು ಬಗೆರಲ್ಲ ಅಂತೇಳಿ ಅವ್ರು ಇನ್ನೇನು ಹೋಗ್ಬೇಕು, ನಾವು ತೀರ್ಮಾನ ಮಾಡಿದೆ, ನೀವು ಏನಾರು ಮಾಡ್ಕೊಳ್ರಿ ಅಂತೇಳಿ ಹೊರಟ್ರು. ಇನ್ನೇನು ಪಕ್ಷಕ್ಕೆ ಹೋಗಿ ಇನ್ನೊಂದು 2-3 ದಿವಸ ಲೇಟ್ ಆಗಿದ್ದರೆ ಕಾಂಗ್ರೆಸ್ಸಿಗೆ ಹೋಗ್ತಿದ್ರು. ಆಮೇಲೆ ಇದೇ JK ಸುರೇಶ್ ನ್ಯಾಮತಿಯ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಸುರೇಂದ್ರ ನಾಯ್ಕು ಇದೇ JK ಸುರೇಶಿನ ಕಳಿಸಿ ನ್ಯಾಮತಿ ವಿರೂಪಾಕ್ಷ ಪರಮನೆ ಟೌನ್ ಅಧ್ಯಕ್ಷರು ಅವ್ರ ಮನೆಯಲ್ಲಿ ಹೋಗಿ ಕಾರ್ಯಕರ್ತರು ಸೇರಿಸಿ ನಾವೆಲ್ಲ ಕಾಂಗ್ರೆಸ್ಸಿಗೆ ಹೋಗೋಣ, ಹಿಂಗೈತಿ ಇಲ್ಲೆಲ್ಲ ಮತ್ತೆ ಅವಕಾಶ ಆಗಲ್ಲ ಅಂತೇಳಿ ಮಾತಾಡಿದ್ರೆ ಇಡೀ ಕಾರ್ಯಕರ್ತರು ಮನೆ ಬಿಟ್ಟು ಎಬ್ಸಿ ಕಳಿಸ್ಯಾರ ಬೈದು. ಇದೇ JK ಸುರೇಶಿನ ಸುರೇಂದ್ರ ನಾಯ್ಕನ್ನು ಬೈದು ಕಳಿಸಿದ್ದಾರೆ ಇಂಥವು. ಆಮೇಲೆ ಇದೇ ಚೆನ್ನಪ್ಪರ ಹತ್ರನೂ ಎಷ್ಟೋ ಸರಿ ಮಾತಾಡಿದ್ದಾನೆ. ಇಲ್ಲ ಚೆನ್ನಪ್ಪ, ಇಲ್ಲೊಂದು 10 ವರ್ಷ ನಮ್ಗೆ ಕೆಲಸ ಆಗಲ್ಲ, ನಮ್ಮ ಕೆಲಸ ಕಾಂಟ್ರಾಕ್ಟ್ ಮಾಡೋರು, ನಾವು ಕಾಂಗ್ರೆಸ್ಸಿಗೆ ಹೋಗೋಣ. ಇವನು ಪಕ್ಷದ ಸಂಘಟನೆ ಬಗ್ಗೆ, ನಮ್ಮ ಪಕ್ಷದ ಕಾರ್ಯಕರ್ತರ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕತೆ ಇದೆ ಇವನಿಗೆ, JK ಸುರೇಶಿಗೆ? ಅಲ್ಲಿ JK ಸುರೇಶ್ ಅಂದರೆ NRIG ಸುರೇಶು, ಭ್ರಷ್ಟಾಚಾರ ಸುರೇಶ್ ಅಂತಲೇ ಇರೋದು ಇಡೀ ತಾಲೂಕು ತುಂಬ. ಏನಿಲ್ಲ, ಅವನು 10 ಕೋಟಿ ಹೊನ್ನಾಳಿಗೆ ಯಾರೂ ಮನೆ ಕಟ್ಟಿಲ್ಲ, MLAಗಳು ಅಂತ ಮನೆ ಕಟ್ಟಿದ್ದಾನೆ ಏನಿಲ್ದಾನು. ಅಷ್ಟು ಭ್ರಷ್ಟಾಚಾರ ಯಾರು? MP ರಮೇಶ್, MP ಇವನು JK ಸುರೇಶಿ ಸೇರಿ ಮಾಡಿರೋದು ಅವ್ಯವಹಾರ.